ಸ್ವಾಮಿ, ಕಾಲಿಗೆ ಬಿದ್ದ ನಿನ್ನನ್ನ ಎತ್ತಿ ಹಿಡಿದಿದ್ದೇನೆ. ಯಾರಲ್ಲಿಯೋ ನಿವೇದಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಭಾವನೆಯನ್ನ ಈ ಹೊತ್ತಿನವರೆಗೂ ಯಾರಲ್ಲೂ ಹೇಳಿಕೊಳ್ಳುವಂತಹ ಪರಿಸ್ಥಿತಿ ಇರಲಿಲ್ಲ. ಹೆತ್ತ ಅಬ್ಬೆಯಲ್ಲೂ ನಿವೇದಿಸಿಕೊಳ್ಳಲೇ ಆಗದೆ ಇದ್ದಂತಹ ಪರಿಸ್ಥಿತಿ ಈ ಹೊತ್ತು ನಿನ್ನಲ್ಲಿ ಹೇಳದೆ ಉಳಿದೆ ಅಂತಾದ್ರೆ ಅನ್ಯಾಯವನ್ನ ಮಾಡಿದ ಹಾಗಾಯಿತು. ಒಂದು ಕಥೆಯನ್ನ ಹೇಳೋ ಮಂಡಲದಲ್ಲಿ ಕಥೆಯೇ ನಮ್ಮ ಬದುಕೆ ಒಂದು ಕಥೆಯಾಗುವ ಸಂದರ್ಭದಲ್ಲಿ ಒಂದು ಕಥೆಯನ್ನು ಕೇಳುವ ಸುಯೋಗ ಆದೀತು. ಕ್ಷೀರಾಬ್ಧಿ ಶಯನನಾದಂತಹ ಶ್ರೀಹರಿ ಈ ಹೊತ್ತಿನವರೆಗೂ ಮಾತನಾಡ್ತಾ ಇದ್ದದ್ದು ಕಾಲನೋ ಬ್ರಹ್ಮನೋ ಬಗ್ಗೆ ಆದ್ರೆ ಈ ಹೊತ್ತು ಆಡ್ತಾ ಇರುವುದು ಕ್ಷೀರಾಬ್ಧಿ ಶಯನನಾದ ಶ್ರೀಹರಿ. ಅವನ ಓಲಗವನ್ನ ಪ್ರತಿನಿತ್ಯವೂ ಬರುವುದಕ್ಕೆ ಅಪ್ಪಣೆಯನ್ನ ಪಡೆದಿದ್ದಂತಹ ಸನಕ ಸನಂದರು ಬ್ರಹ್ಮಮಾನಸ ಪುತ್ರರಲ್ಲವೇ? ಬ್ರಹ್ಮಮಾನಸ ಪುತ್ರರು ನಿತ್ಯ ಬಂದು ಶ್ರೀಹರಿಯ ದರ್ಶನವನ್ನ ಮಾಡುತ್ತಾ ಆ ಮೂಲಕವಾಗಿ ಕೃತಕೃತ್ಯೆಯನ್ನ ಪಡೆಯುತ್ತಾ ಇದ್ದಂತಹ ಸನಕ ಸನಂದರು. ಸ್ವಾಮಿ, ಕಥೆಯ ಮಧ್ಯೆ ಮಾತಾಡಿದ್ರೆ ತಮಗೆ ಕಥೆ ತಪ್ಪುವುದಿಲ್ಲ ಅಥವಾ? ತಪ್ಪುವ ಕಥೆಯಲ್ಲ ಇದು. ನೋಡಿ, ಬ್ರಹ್ಮಮಾನಸ ಪುತ್ರರಿಗೆ ಹರಿದರ್ಶನ ಆಗಬೇಕು ಅಂತಾದ್ರೆ ಅವರು ವೈಕುಂಠಕ್ಕೆ ಹೋಗಬೇಕು. ಹೌದು, ನಮ್ಮ ರಂಗಸರ ಯೋಗ ನೋಡಿ, ವೈಕುಂಠವೇ ನಮ್ಮ ಮನೆಯ ಬಾಗಿಲಿಗೆ ಬಂದರೂ ದರ್ಶನ ಆಗುವುದಿಲ್ಲ. ವಿಜಯ ಯಾತ್ರೆಯನ್ನ ಮಾಡುವ ಕಾಲದಲ್ಲಿ ವೈಕುಂಠದವರೆಗೂ ಪ್ರಯಾಣ ಮಾಡಿದಂತಹ ಈ ರಾವಣನಿಗೂ ಆ ಹರಿಯ ದರ್ಶನವಾಗಿರ್ಲಿಲ್ಲ. ಹೌದು, ಒಳ ಪ್ರವೇಶ ಆಗಿರ್ಲಿಲ್ವಂತೆ ತಮಗೆ. ಯಾರಿಗೆ ಪ್ರವೇಶಿಸಬೇಕೋ ಅವರಿಗೆ ಮಾತ್ರ ಪ್ರವೇಶಿಸಬಹುದಾದಂತಹ ಪುರ ಅಲ್ವೇ ಅದು. ಹಾಗಾದ್ರಿಂದಲೇ ಅದಕ್ಕೆ ಕಾವಲಿಗೆ ಅನ್ನುವುದಾಗಿ ಕಾವಲುಗಾರರು ಇರಬೇಕಾಗ್ತದೆ. ಹೋ 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 4 ದ್ವಾರಗಳಿಗೆ ಇರುವರಂತೆ 8 ಜನ ದ್ವಾರಪಾಲಕರು. ಆ ದಿವಸ ಸನಕ ಸನಂದರರಿಗೆ ಪಶ್ಚಿಮ ಬಾಗಿಲಿನಿಂದ ಹೋಗಿ ಹರಿಯ ದರ್ಶನವನ್ನ ಮಾಡಬೇಕು ಅಂತ ಮನಸ್ಸಿಗೆ ಅನ್ನಿಸಿತಂತೆ. ಬಂದಂತಹ ಸನಕ ಸನಂದರನ್ನ ಪಶ್ಚಿಮ ದ್ವಾರದ ದ್ವಾರಪಾಲಕರಾದಂತಹ ಜಯ ವಿಜಯರು ತಡೆದರಂತೆ. ಎಂತಹ ಆಶ್ಚರ್ಯ ನೋಡಿ. ಆಶ್ಚರ್ಯ. ಸಾತ್ವಿಕ ಗುಣವನ್ನೇ ಮೂಲವಾಗಿಸಿಕೊಂಡಂತಹ ವೈಕುಂಠ ತನ್ನ ಜೀವವೇ ತನ್ನದಲ್ಲ, ತನ್ನ ದೇಹವೇ ತನ್ನದಲ್ಲ ಅನ್ನುವ ಕಾರಣಕ್ಕಾಗಿ ಯಾವ ಭಾವಾವೇಶಕ್ಕೂ ಒಳಗಾಗದೇ ಇದ್ದಂತಹ ಕೇವಲ ಕೌಪಿನ ಮಾತ್ರ ವಸರಧಾರಣೆಯನ್ನ ಮಾಡುತ್ತಾ ಇದ್ದಂತಹ ಸನಕ ಸನಂದರು ಅವರು ಬರುವಾಗ ಅವರನ್ನು ತಡೆಯಬೇಕು ಅನ್ನುವಂತಹ ಒಂದು ಭಾವನೆ ಜಯ ವಿಜಯರಲ್ಲಿ ಮೂಡುತ್ತದಂತೆ. ಪಾಪ, ಅವರಿಗಿಲ್ವ ಕರ್ತವ್ಯ ಪ್ರಜ್ಞೆ ಅದು? ಆದರೆ ಶ್ರೀಮನ್ನಾರಾಯಣನಿಂದಲೇ ಅಪ್ಪಣೆಯನ್ನ ಪಡೆದು ದಿನನಿತ್ಯವೂ ದರ್ಶನ ಭಾಗ್ಯಕ್ಕೆ ಒಳಗಾಗಬೇಕಾದವರನ್ನು ತಡೆಯುತ್ತಾನೆ ಅಂತ ಆದ್ರೆ ಅದರ ಹಿಂದೆ ಇದ್ದದ್ದು ಏನು? ಅಹಂಭಾವ. ಆ ಭಾವದಿಂದಲೇ ತಡೆದವರು ಜಯ ವಿಜಯ. ತಡೆದಾವಾಗ ಭಾವಾವೇಶಕ್ಕೆ ಒಳಗಾದಂತಹ ಸನಕ ಸನಂದರು ಶಾಪವನ್ನು ಕೊಟ್ಟು ಬಿಡುತ್ತಾರೆ. ಭೂಲೋಕದಲ್ಲಿ ಜನ್ಮವನ್ನ ತಾಳುವ ಹಾಗಾಗಲಿ. ಇದರಿಂದ ಎಚ್ಚೆತ್ತುಕೊಂಡಂತಹ ಜಯ ವಿಜಯರು ಕಣ್ಣನೀರು ಹಾಕುತ್ತಾ ತನ್ನ ಸ್ವಾಮಿಯಾದಂತಹ ಶ್ರೀಮನ್ನಾರಾಯಣನಲ್ಲಿಗೆ ಹೋಗಿ ಬೇಡಿಕೊಳ್ತಾರಂತೆ. ತನ್ನವರು ಮಾಡಿದ ತಪ್ಪಿಗಾಗಿ ಹೊಣೆಯನ್ನ ಹೊತ್ತಂತಹ ಒಬ್ಬ ಯಜಮಾನನ ಹಾಗೆ ಆ ಸಾಕ್ಷಾತ್ ವಿಷ್ಣುವೇ ಬಂದು ಸನಕ ಸನಂದರನ್ನ ಸಂತೈಸ್ತಾರೆ, ಕ್ಷಮೆಯನ್ನ ಕೇಳುತ್ತಾರೆ. ಅಷ್ಟು ಹೊತ್ತಿಗಾಗಲೇ ಕೋಪವ ಇಳಿದಂತಹ ಸನಕ ಸನಂದರು ಆಡಿದರಂತೆ, ಹರಿಯೇ, ಇದು ನಾವಾಡಿದಂತಹ ಶಾಪವಾಕ್ಯ ಅಲ್ಲ, ನನ್ನ ಬಾಯಿಂದ ನೀನೇ ಆಡಿಸಿದ್ದಲ್ವೇ, ಅದು ಹುಸಿಯಾಗುವುದಕ್ಕಿಲ್ಲ. ಆದ್ರೆ ಪರಿಹಾರ ಮಾರ್ಗವೊಂದನ್ನ ಸೂಚಿಸಬಲ್ಲೆ. ಏನದು ಅಂತ ಕೇಳಿದ್ರೆ, ಹರಿ ವಿರೋಧಿಗಳಾಗಿ ಅದಟರಾಗಿ ಅಧರ್ಮವನ್ನ ಮಾಡುತ್ತಾ ಪ್ರಪಂಚದ ಕೆಟ್ಟ ರೀತಿಗೆ ಕಾರಣರಾಗಿ
ಹರಿಯಿಂದಲೇ ಕೊಲ್ಲಲ್ಪಡುವಂತಹ 3 ಜನ್ಮದಲ್ಲಿ ಜನ್ಮವೆತ್ತುತ್ತೀರೋ ಇಲ್ಲ ಹರಿಯನ್ನೇ ನಂಬಿ ಹರಿಭಕ್ತನಾಗಿ ಸದ್ಧರ್ಮಚರಿತನಾಗಿಯೇ ಭೂಲೋಕದಲ್ಲಿ ಹುಟ್ಟುವಂತಹ 7 ಜನ್ಮ ಬೇಕು ಅನ್ನುವುದಾಗಿ ಆಯ್ಕೆಯನ್ನು ಕೊಡ್ತಾರಂತೆ ಜಯ ವಿಜಯರಿಗೆ. ಯಾವುದನ್ನು ಆಯ್ದುಕೊಂಡ್ರು ಅವರು? ಯಾವುದನ್ನು ಆಯ್ದುಕೊಂಡಿರಬಹುದು? ಹರಿಯನ್ನ ಕಾಣಬೇಕು, ಶೀಘ್ರಾತಿ ಶೀಘ್ರದಲ್ಲಿ ಕಾಣಬೇಕು ಅನ್ನುವ ಕಾರಣಕ್ಕಾಗಿಯೇ ಆಯ್ದುಕೊಂಡಂತಹ ಮಾರ್ಗ 3 ಜನ್ಮದಲ್ಲಿ. ಅವರು ಆಯ್ದುಕೊಂಡದ್ದು, ಅವರು ಆಯ್ದುಕೊಂಡದ್ದು ಅಂತ ಆಡಿದ್ರೆ ಸ್ಥೂಲವಾಗಿ ಆದೀತು. ಮತ್ತೆ ನಿಜಾರ್ಥದಲ್ಲಿ ನೋಡಿದರೆ ಬಹುಶಃ ಹೀಗೆ ಅದನ್ನು ವ್ಯಾಖ್ಯಾನಿಸಬೇಕು. ಹೇಗೆ? ಹರಿಗೆ ಭೂಮಿಗೆ ಇಳಿದು ಬರಬೇಕಾದಂತಹ ಧರ್ಮವನ್ನ ನೇರ್ಪುಗೊಳಿಸುವುದಕ್ಕೆ ತಾನು ಬಳಸಿಕೊಂಡಂತಹ ಮಾರ್ಗಗಳು ಜಯ ವಿಜಯರು ಅನ್ನುವುದಾಗಿ ನೋಡಬೇಕು. ಇಲ್ಲದೆ ಇದ್ರೆ ವೈಕುಂಠದಲ್ಲಿ ಅಂತಹ ಅದ್ಭುತ ಪದವಿಯನ್ನ ಪಡೆದಂತಹ ಜಯ ವಿಜಯರಿಗೆ ಅಹಂಕಾರವೋ ಮದವೋ ಬರುವುದಕ್ಕಿಲ್ಲ. ಬಂದ್ರು ಯಾವ ಭಾವನೆಯನ್ನು ತಾಳದೇ ಇರುವಂತಹ ಸನಕ ಸನಂದರರಿಗೆ ಭಾವಾವೇಶವಾಗುವುದಕ್ಕೂ ಇಲ್ಲ. ಹಾಗಾದ್ರೆ ಇದನ್ನೆಲ್ಲವನ್ನು ನಿರ್ಮಾಣ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಹರಿ ತನ್ನ ಅವತರಣಕ್ಕಾಗಿ ಭೂಮಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಅದಕ್ಕೆ ಕಾರಣೀಕರ್ತೃಗಳಾಗಿ ಜಯ ವಿಜಯರನ್ನ ರೂಪುಗೊಳಿಸ್ತಾನೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಸ್ವಾಮಿ, ಕಥನದಲ್ಲಿ ಒಂದು ಕುತೂಹಲ ನಾನು ಗಮನಿಸ್ತಾ ಇದ್ದೆ. ಕಥನ ಹೇಳುತ್ತಾ ಇರುವುದು ತಮ್ಮ ಬಾಯಿಯಿಂದಲೇ ಹೌದಾದ್ರು ಮಹಾವಿಷ್ಣು, ವೈಕುಂಠ, ಕ್ಷೀರಸಾಗರ, ಸನಕಸನಂದರು ಎಲ್ಲ ಹೇಳುವಾಗ ಕೈ ಮೇಲೆ ತೋರಿಸ್ತೀರಿ, ಜಯ ವಿಜಯರು ಅಂತ ಹೇಳುವಾಗ ಎದೆ ಮುಟ್ಟಿಕೊಳ್ತೀರಿ. ಸ್ವಾಮಿ, ಇದೇನಿದು? ಮೂರು ಬಾರಿ ಭೂಲೋಕದಲ್ಲಿ ಹುಟ್ಟಿ ಬರ್ತೇವೆ ಅನ್ನುವುದನ್ನು ಆಯ್ಕೆ ಮಾಡಿಕೊಂಡಂತಹ ಜಯ ವಿಜಯರ ಒಂದು ಅಂಶ ಮುಗಿದಾಗಿ ಹೋಗಿದೆ. ಅಂದ್ರೆ ಹಿರಣ್ಯಕಶಿಪು ಹಿರಣ್ಯಾಕ್ಷನಾಗಿ ಆದಿದೈತ್ಯರಾಗಿ ಭೂಲೋಕದಲ್ಲಿ ಜನ್ಮವನ್ನು ತೊಳೆದು ಅವಾಂತರಗಳ ಮೇಲೆ ಅವಾಂತರಗಳನ್ನೇ ಮಾಡಿ ಆ ಮೂಲಕವಾಗಿ ಕೊನೆಗೆ ವಿಷ್ಣುವಿನ ಅವತಾರ ರೂಪದಿಂದಲೇ ತನ್ನ ಜನ್ಮವನ್ನ ಕಳೆಗೊಳಿಸಿಕೊಂಡಂತಹ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಒಂದು ಜನ್ಮ ಕಳಿ ಎರಡನೇ ಜನ್ಮ ನಡೆಯುತ್ತಾ ಇದೆ. ಈಗ ಎರಡನೇ ಜನ್ಮ ನಡೆಯುತ್ತಾ ಇದೆ. ಅದಾವುದು ರಾವಣ ಕುಂಭಕರ್ಣ ನಾಮದಿಂದ ಜನ್ಮವೆತ್ತಿ ಪ್ರಪಂಚದಲ್ಲಿ ಈ ಹೊತ್ತಿನವರೆಗೂ ಜೀವನವನ್ನು ಸಾಗಿಸ್ತಾ ಯಾವಾಗ ಜಯನಾಗಬೇಕು ಅನ್ನುವಂತಹ ನಿರೀಕ್ಷೆಯಿಂದಲೇ ಹೊರಟಂತಹ ಯುದ್ಧಕ್ಕೆ ಅಣಿಯಾದವನ ಹೆಸರು ರಾವಣ ಅಂತ. ಅದಕ್ಕಾಗಿಯೇ ಈಗಾಗಲೇ ನಿರ್ಗಮನವನ್ನ ಕಂಡಂತವನ ಹೆಸರು ಕುಂಭಶ್ರವಣ ಅಂತ. ಸ್ವಾಮಿ, ಎಲ್ಲವೂ ಸ್ಪಷ್ಟವಾಯಿತು. ಎರಡನೆಯ ಜನ್ಮವನ್ನು ಕಳೆದು ಮೂರನೆಯದಕ್ಕೆ ತಾವು ಸಿದ್ಧರಾಗುತ್ತೀರಿ ಅಂತಾದ್ರೆ ನಾವು ಇದನ್ನು ಅರ್ಥ ಮಾಡಿಕೊಳ್ಳದೆ ನಾವೆಲ್ಲ ಆತಂಕಕಾರಿಗಳಾಗಿ ನಮ್ಮ ಮನಸ್ಸಿನಲ್ಲಿ ಕೊಟ್ಟಂತಹ ಆತಂಕವೂ ದೂರವಾಯಿತು. ಆದ್ರೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿದ್ಧವಾಯಿತು. ಸೀತೆಯನ್ನು ನೋಡುವುದಕ್ಕೆ ಒಂದೋ ನನ್ನನ್ನು ಇಲ್ಲ ಧಾನ್ಯಮಾಲಿನಿಯನ್ನು ಜೊತೆಗೆ ಕರೆದುಕೊಂಡೇ ತಾವು ಹೋದವರು. ನಾವೀರುವರು ಚರ್ಚೆ ಮಾಡಿದ್ದೇವೆ ಆ ವಿಷಯದಲ್ಲಿ. ಪರದಾರಾಪಹರಣದಂತಹ ಕಾರ್ಯವನ್ನು ಮಾಡುವ ನಮ್ಮವರು ಇದುವರೆಗೆ ಸ್ತ್ರೀಯರಲ್ಲಿ ಮಾತಾಡುವಾಗ ನಮ್ಮನ್ನು ಮಾಧ್ಯಮವಾಗಿ ಬಳಸಿದ್ದಿಲ್ಲ, ನಮ್ಮನ್ನು ಜೊತೆಯಲ್ಲಿ ಇಟ್ಟುಕೊಂಡದ್ದಿಲ್ಲ. ಆದರೆ ಸೀತೆಯ ವಿಷಯಕ್ಕೆ ಬಂದಾಗ ಮಾತ್ರ ಮಧ್ಯರಾತ್ರಿ ಕಾಲವಾದರೂ ಅಡ್ಡಿಲ್ಲ, ನಮ್ಮನ್ನು ಜೊತೆಯಲ್ಲಿ ಇಟ್ಟುಕೊಂಡೇ ಹೋಗಿ ಅವನಲ್ಲಿ ಕಾಮಭಿಕ್ಷೆಯನ್ನು ಕೇಳುವುದು, ತಿರಸ್ಕೃತರಾಗಿ ಮರಳಿ ಬರುವುದು. ಇದನ್ನು ನಾವು ನೋಡಿದವರು. ಇದರ ಹಿಂದಿರುವ ಸತ್ಯ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಮತ್ತೆ ಕುಂಭಶ್ರವಣನೋ ಇಂದ್ರಾಣಿಯೋ ಬೇರೆ ಬೇರೆ ರಕ್ಕಸರು ಯುದ್ಧಕ್ಕೆ ಅಪ್ಪಣೆಯನ್ನು ಕೇಳಿದಾಗಲೆಲ್ಲ ಹೋಗಿ ಹೋಗಿ ಇಂತ ತಾವು ಕಳುಹಿಸುತ್ತಿದ್ದ ದೃಶ್ಯವನ್ನು ನಾವು ಕಂಡವರು. ಹೋಗಿ ಬನ್ನಿ, ಜಯಶಾಲಿಗಳಾಗಿ ಬನ್ನಿ ಅಂತ ತಾವು ಹರಸಿದ್ದನ್ನು ನಾನು ನೋಡ್ಲಿಲ್ಲ. ವಿಭೀಷಣ ತಾನು ಲಂಕೆಯನ್ನು ತೊರೆಯುತ್ತೇನೆ ಎನ್ನುವಂತಹ ಪ್ರಯತ್ನ ಮಾಡಿದಾಗ ಹೋಗುವಂತ ಅಂತ ಮುಖವನ್ನು ನೋಡದೆ ಕಳುಹಿಸಿದವರು ತಾವು. ಯಾಕೆ ಗೊತ್ತೋ? ಈಗ ಅರ್ಥ ಆಯಿತು ಸ್ವಾಮಿ. ತನ್ನಮ್ಮ ಹಡೆದಂತಹ ಒಬ್ಬ ಪುತ್ರ ಈ ರಾಕ್ಷಸರ ಸಾಮ್ರಾಜ್ಯವನ್ನ ಯಾವತ್ತಿಗೂ ಆಳಬೇಕು ಅನ್ನುವ ಕಾರಣಕ್ಕಾಗಿ ಅದನ್ನ ಮಾಡಿದವರು. ಆದ್ರೆ ಅದರ ಹಿಂದಿರುವ ತಮ್ಮ ನಿಲುವೇನು ಅಂತ ನನಗೆ ಸ್ಪಷ್ಟ ಆಯಿತು. ಮತ್ತೆ ಆಡಿ ತಪ್ಪಲು ಬಹುದೇ ಮಾತನು ಮೋಡಿ ಸಿಕ್ಕಲು
ತಪ್ಪಬಾರದು ಸ್ವಾಮಿ. ಯಾರಿಗೆ ಆಡಿದ ಮಾತದು? ಶ್ರೀಮನ್ನಾರಾಯಣನಲ್ಲಿ ಆಡಿದಂತಹ ಮಾತು. ಸರಿ, ಆ ಮಾತಿಗೆ ಆಡಿದ ಮೇಲೆ ತಪ್ಪದೇ ಇರುವುದಕ್ಕಾಗುತ್ತದೋ ಮಂಡೋದರಿ? ಈಗ ಹೇಳು. ಓಡಿ ಸಿಕ್ಕಲು ಬಹುದೇ? ಓಡುವುದೇ ಹೌದು ಅಂತಾದ್ರೆ ಸಿಕ್ಕಬಾರದು, ಸಿಕ್ಕುವುದೇ ಹೌದು ಅಂತಾದ್ರೂ ಓಡಬಾರದು. ಈಗ ಅರ್ಥ ಮಾಡಿಕೋ. ಸೀತೆಯನ್ನು ನೆವವಾಗಿಸಿಕೊಂಡು ನಡೆದಂತಹ ಯುದ್ಧ ಇದು ಅಂತ ಆಡಿದೆ. ಸೀತೆಯನ್ನೇ ಕಾರಣವಾಗಿಸಿ ಸೀತೆಯನ್ನೇ ಬಯಸಿ ಮಾಡಿದಂತಹ ಯುದ್ಧ ಇದು ಅಂತ ಆಡ್ಲಿಲ್ಲ ಮಂಡೋದರಿ. ಎಷ್ಟು ಮಂದಿಗಳು ಆಡಿದ್ರು ರಾವಣ ಇದು ತಪ್ಪು, ಇದು ತಪ್ಪು, ಇದು ತಪ್ಪು, ಉತ್ತರ ಕೊಡ್ಲಿಲ್ಲ. ಕೊಡಬೇಕು ಅಂತ ಅನ್ನಿಸಿದ್ರೆ ಕೊಡುವಂತ ಪಾತ್ರತ್ವ ಅವರಲ್ಲಿರ್ಲಿಲ್ಲ ಮಂಡೋದರಿ. ರಾವಣನ ಮನಸ್ಸಿನಲ್ಲಿ ಗೊತ್ತು ಯಾವುದಕ್ಕಾಗಿ ಹೋರಾಟ, ಅದನ್ನ ಬಿಟ್ಟಾಡುವುದಕ್ಕಿಲ್ಲ ಮಂಡೋದರಿ. ಪತಿವ್ರತೆಯಾಗಿ ತನ್ನನ್ನು ತಾನು ಸದಾ ರಾವಣನಿಗಾಗಿ ಅರ್ಪಿಸಿದಂತಹ ಅಲ್ಲ, ನಿಮ್ಮ ಸಿರಿ ಸಂಪತ್ತುಗಳಿಗಾಗಿ ನಾನು ಆಸೆ ಪಟ್ಟವಳಲ್ಲ. ನೀವು ಬದುಕಬೇಕು, ಸಾಮ್ರಾಜ್ಯ ಇಲ್ಲದೆ ಇದ್ರೆ ತೊಂದರೆ ಇಲ್ಲ ಅನ್ನುವುದಾಗಿ ಆಡಿ ನನ್ನ ಪಾದಗಳನ್ನು ಒದ್ದೆಯಾಗಿಸ್ತಿ ಮಂಡೋದರಿ ಅಂತ ಆದ್ರೆ ನಿನ್ನ ಪಾತಿವ್ರತ್ಯಕ್ಕಾಗಿ ಆಡಿದಂತಹ ಮಾತದು ಮಂಡೋದರಿ. ವ್ಯತಿಸುವುದಕ್ಕೆ ಇದು ಕಾಲವಲ್ಲ. ಈ ಯುದ್ಧದಲ್ಲಿ ಜಯ ವಿಜಯ ಅದು ಮುಖ್ಯ ಅಲ್ಲ. ಯಾಕೆ? ಯಾವ ಹೊತ್ತಿಗೂ ಜಯ ಅನ್ನುವುದು ಇವನದ್ದೇ. ಯಾಕೆಂದ್ರೆ ಇವನೇ ಜಯ, ಹೋದವನೇ ವಿಜಯ, ಬೇರೊಂದು ಜಯವಿಲ್ಲ ಸ್ವಾಮಿ. ಮಂಡೋದರಿ, ಇಡೀ ಬದುಕಿನಲ್ಲಿ ಕಾಣದ ಸಂತೃಪ್ತಿಯ ಭಾವವನ್ನು ಒಮ್ಮೆಲೆ ನನಗೆ ಒದಗಿಸಿದೆ. ಇದಕ್ಕೆ ನಾನು 10 ಜನ್ಮವೆತ್ತಬೇಕಾಗುತ್ತದೆ ತಮ್ಮ ಕೈ ಹಿಡಿಯುವರೆ. ಅಂತಹ ಅವಕಾಶ ಹೊಂದಿದ್ದರೆ ಮರೆಯ ಮಹಾಚೇತನ ನನಗೆ ಕಲ್ಪಿಸಲಿ ಸ್ವಾಮಿ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಎನ್ನುವಂತಹ 4 ಪದವಿಗಳಂತೆ ಮೋಕ್ಷದಲ್ಲಿ ಅನೇಕ ಮಂದಿಗೆ ವೈಕುಂಠ ಲೋಕದ ದರ್ಶನವನ್ನು ಮಾಡುವುದೇ ಉದ್ದೇಶವಾಗಿದ್ದು ಅವರಿಗೆ ಅಂತಹ ಅವಕಾಶವೂ ಲಭಿಸುತ್ತದೆ. ಸನಕ ಸನಂದನಾದಿಗಳಿಗೆ ದೊರಕಿದಂತಹ ಸೌಭಾಗ್ಯವನ್ನು ಅವರ ಆ ಲೋಕವನ್ನು ಪ್ರವೇಶ ಮಾಡಬಲ್ಲರು. ಸಾಮೀಪ್ಯ ಗರುಡನಿಗೂ ಉಂಟು, ಆದಿಶೇಷನಿಗೂ ಉಂಟು, ನಾರದಾದಿ ಮುನಿಗಳಿಗೂ ಉಂಟು. ಆದರೆ ಸಾರೂಪ್ಯ ತಮಗೊಲಿದ ಸೌಭಾಗ್ಯ. 4 ದಿಕ್ಕುಗಳಲ್ಲಿ ಇರಬಹುದಾದಂತಹ ದ್ವಾರಗಳಲ್ಲಿ ಇರುವ 8 ಮಂದಿಯು ನೋಡುವುದಕ್ಕೆ ಸಾಕ್ಷಾತ್ ಶ್ರೀಮನ್ನಾರಾಯಣನ ಸ್ವರೂಪದಿಂದಲೇ ಕಂಗೊಳಿಸುತ್ತಿರುವವರಂತೆ. ಅಂತಹ ಸಾರೂಪ್ಯ ಪದವಿಯನ್ನು ಏರಿದ ತಮ್ಮ ಕೈ ಹಿಡಿದ ನನ್ನ ಯೋಗ್ಯತೆಯ ಬಗ್ಗೆ ನಾನು ಆಲೋಚನೆ ಮಾಡುವುದು ನಿಜವಾಗಿಯೂ ನನ್ನ ಈ ಜನ್ಮದ ಯಾವ ಸುಕೃತವೂ ಅಲ್ಲ, ಪುರಾಕೃತವಾದಂತಹ ಪುಣ್ಯವೇ ತಮ್ಮ ಜೊತೆ 7 ಹೆಜ್ಜೆಯನ್ನು ಇಡುವಂತಹ ಸೌಭಾಗ್ಯವನ್ನು ನನಗೆ ಒದಗಿಸಿದೆ. ಇನ್ನು ಲೋಕದಲ್ಲಿ ಯಾರೇ ಕೇಳಲಿ ನಿರ್ಭಿಡೆಯಿಂದ ನಿಸ್ಸಂದೇಹವಾಗಿ ಹೇಳ್ತೇನೆ, ಸೀತಾಪಹರಣ ಮಾಡಿದ್ದು ನನ್ನ ಗಂಡ ರಾವಣ ಅಂತ. ನನಗಿನ್ನ ಆತಂಕ ಇಲ್ಲ ಸ್ವಾಮಿ. ಯುದ್ಧಕ್ಕೆ ಹೊರಡ್ತೀರಾ? ಇನ್ನು 2 ಮುಹೂರ್ತ ಉಂಟು, ಅಲ್ಲಿಯವರೆಗೆ ವಿಶ್ರಾಂತಿಯನ್ನು ಪಡೆಯಿರಿ. ನಿಮ್ಮ ಪಾದ ಸೇವೆಯನ್ನು ನಾನು ಮಾಡ್ತೇನೆ. ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಮುನ್ನ ನಾನೆದ್ದು ನಿಮಗೆ ಮಜ್ಜನಾದಿಗಳನ್ನೆಲ್ಲ ಮುಗಿಸಿ ಮೀಹವನ್ನು ಮುಗಿಸಿ ಬಂದ ತಮಗೆ ಮಂಗಳ ನೀರಾಜನವನ್ನು ಎತ್ತಿ ಜಯ ತಮ್ಮದಾಗಲಿ ಎನ್ನುವುದಾಗಿ ಹಾರೈಸಿ ಬೀಳ್ಕೊಡ್ತೇನೆ ಸ್ವಾಮಿ. ಶುಭರಾತ್ರಿ ಹೇಳಲು, ಶುಭ ಮುಂಜಾನೆ ಹೇಳಲು, ಶುಭ ಪ್ರತೀಕ್ಷೆ ಅಂತ ಹೇಳುವುದು ಹಾಗೆ ಯುದ್ಧವನ್ನು ನೋಡುತ್ತಾ ಇದ್ದರೆ ಕ್ಷಣ ಕ್ಷಣಕ್ಕೂ ಒಂದು ಆಶ್ಚರ್ಯ ಕಾದಿತ್ತು. ಇದನ್ನು ನೋಡಿದ ದೇವತೆಗಳೆಲ್ಲರೂ ದೇವೇಂದ್ರನಲ್ಲಿ ದೂರಿತ್ತಲು ಹೋದರು. ಅದೇನೆಂದರೆ ರಾಮ ಬರೀ ನೆಲದಲ್ಲಿ ಯುದ್ಧ ಮಾಡುತ್ತಿದ್ದ, ರಾವಣ ರಥವೇರಿ ಶಸ್ತ್ರಗಳಿಂದ ಯುದ್ಧ ಮಾಡುತ್ತಿದ್ದ. ಬಂತಲ್ಲ ಕರೆ. ದೇವೇಂದ್ರನು ಕರೆದ ನನ್ನನ್ನು, ಮಾತಲಿ ಹೋಗು ಈಗ ರಾಮನಿದ್ದಲ್ಲಿ.
ನನ್ನ ರಥವನ್ನು ತೆಗೆದುಕೊಂಡು ಹೋಗು ಎಂದ. ನಾನು ರಥದತ್ತ ಸಾಗಿ ರಥವನ್ನು ನೋಡಿದರೆ ಅದರಲ್ಲಿ ಅಕ್ಷಯ ಭಂಡಾರ ಒಂದಿತ್ತು, ಅಮೃತ ಭಂಡಾರವೂ ಇತ್ತು. ಅಕ್ಷಯ ಭಂಡಾರವು ಶಸ್ತ್ರಗಳ ಅಕ್ಷಯದಿಂದ ಕೂಡಿತ್ತು. ಹೀಗೆ ರಥವನ್ನು ಎತ್ತಿ ಈಗ ರಾಮನಿದ್ದಲ್ಲಿ ಬಂದಿದ್ದೇನೆ. ರಾಮ ರಾಮ ಜಯವಾಗಲಿ ಜಯವಾಗಲಿ. ಬಂದವನು ರಾಮ ಸುರಪನ ಸಾರಥಿಯಾಗಿ ನಾನು ಸುರಪನ ಸಾರಥಿಯಾಗಿ ನಾನು ಕರವರು ಮಾತಲ್ಲಿ ಎದುವ ನಮವನು ಹರಿಗೆ ನೀರದ ಮೇಲೂ ತಡ ಮಾಡಬೇಡ ಹರಿಗೆ ನೀರದ ಮೇಲೂ ತಡ ಮಾಡಬೇಡ ಗುರುಳನ ಬಡಿ ತುತ್ತ ಬರುವನು ಗಾಡ ಸುರವನ ಸಾರಥಿಯಾಗಿ ನಾನು ಕರವರು ಮಾತಲ್ಲಿ ಎದುವ ನಮವನು ದೇವ ಸಾಲಿದು ರಾಮ, ಅಯ್ಯ ನಿನ್ನ ಪಾದಗಳಿಗೆ ಮತ್ತೊಮ್ಮೆ ಬಡಬಿಟ್ಟಿದ್ದೇನೆ. ನಾನು ನಮಸ್ಕರಿಸ್ತಾ ಇದ್ದೇನೆ. ರಾಮ, ನೀನು ನಮಗೆ ನಮಸ್ಕಾರ ಮಾಡಬಾರದು. ಆದರೆ ಮೇಲಿನಿಂದ ದಿರಿಯಿಂದ ಭುವಿಗೆ ಬಂದ ತೇಜ ಅಲ್ವೇ ಇದು? ಹೌದು ರಾಮ. ಆ, ದೇವೇಂದ್ರನ ಒಂದು ಮಾತನ್ನು ಆ, ನಿನಗೆ ಹೇಳಲು ಸಲುವಾಗಿ, ಆತ ಕೊಟ್ಟ ಕೆಲಸವನ್ನು ವಹಿಸಲು ಸಲುವಾಗಿ ಬಂದಿದ್ದೇನೆ. ದೇವೇಂದ್ರನು ಹೇಳಿದಂತೆ ಬಂದವನು ನೀನು. ಹೌದು ರಾಮ. ಇಗೋ ಹಾಗಿದ್ರೆ ನೀನು ನಾನು ಮಾತಲಿ. ಆ, ಇಗೋ ಇಲ್ಲಿ ಕಾಣುತ್ತಿದೆಯಲ್ಲ ರಥ, ಆ, ಅದು ದೇವೇಂದ್ರನು ಕಳುಹಿಸಲ್ಪಟ್ಟ ರಥ. ಹೌದು. ನಾನು ಅದರ ಸಾರಥಿ. ಯಾಕೆ ಅಂದ್ರೆ ಹಾ, ಇಲ್ಲಿ ದೇಹಿಗಳು ಬೀಳುತ್ತಾ ಇದ್ದಾರೆ, ಹೌದು ಆದ್ರೆ ಅವರ ಚೇತನ ಮೇಲೆ ಮೇಲೆ ಹೋಗುತ್ತಾ ಉಂಟು. ಹೌದು ರಾಮ. ಆದ್ರೆ ಈಗ ಹಾಗಲ್ಲ. ವೈಚಿತ್ರ್ಯ ನೋಡು, ಚೇತನ ಮೇಲಿನಿಂದ ಇಳಿದು ಬರುತ್ತಾ ಉಂಟು. ನೀನು ಯಾವ ರಥವು ಯಾವ ಶಸ್ತ್ರಗಳೂ ಇಲ್ಲದೆ ಯುದ್ಧ ಮಾಡುವುದನ್ನು ನೋಡಲಿಕ್ಕೆ ಆಗುವುದಿಲ್ಲ ರಾಮ. ಆ, ಅದಕ್ಕಾಗಿ ನನ್ನಿಂದ ರಥವನ್ನು ಅಕ್ಷಯ ಭಂಡಾರವನ್ನು ಕಳಿಸಲ್ಪಟ್ಟಿದ್ದೆ. ಹೌದು. ಎದುರಿಗಿರುವವನು ರಾವಣ. ಹೌದು. ಅವನು ರಥವೇರಿ ಯುದ್ಧವನ್ನ ಮಾಡ್ತಾ ಇದ್ದಾನೆ. ನೀನು ಈ ರಥವಿಲ್ಲದೆ ಯುದ್ಧ ಮಾಡುತ್ತಿದ್ದಿ. ಭುವಿಯೇ ರಥ ಎಂಬ ಭಾವದಿಂದ ಹ್ಮ್. ನಾವು ಹೇಗೆ ಯಾವುದನ್ನ ಅಂದುಕೊಳ್ಳುತ್ತೇವೋ ಹ್ಮ್. ಹಾಗೆ ಅದು ಸೃಜಿಸಲ್ಪಡುತ್ತದೆ. ಯದ್ ಭಾವಂ ತದ್ ಭವತಿ. ಹಾಗಾಗಿ ಭುವಿಯೇ ನಮಗೆ ರಥ ಎನ್ನುವ ಹಾಗೆ ನಾ ತಿಳಿದು ಯುದ್ಧವನ್ನ ಮುಂದುವರಿಸಿದ್ರೆ ರಾಮ. ದೇವೇಂದ್ರನು ಹ್ಮ್. ಈ ರಾಮನಿಗಾಗಿ ಎನ್ನುವ ಹಾಗೆ ರಥವನ್ನ ಸಿದ್ಧಗೊಳಿಸಿ ಕಳಿಸ್ತಾನೆ. ಹೌದು. ಮಾತ್ರ ಅಲ್ಲ, ಏನು ಹೇಳಿದೆ ನೀನು? ರಥದ ತುಂಬೆಲ್ಲ ಅಸ್ತ್ರಗಳನ್ನ ಮತ್ತೆ ಅದೇನದು ಒಂದು ಕಾಣ್ತಾ ಇದೆ. ಅಕ್ಷಯ ಭಂಡಾರ. ಆ, ಅಕ್ಷಯ ಭಂಡಾರ. ಹಾಗಿದ್ರೆ ಈ ಒಂದು ಯುದ್ಧಾಂಗಣದಲ್ಲಿ ಇವನು ಆಯಾಸಗೊಂಡು ಬೀಳಕೂಡದು. ಇವನಿಗೆ ಯಾವುದೇ ರೀತಿಯಾದಂತಹ ದೈನ್ಯತೆ ದಾರುಣತೆ ಬರಕೂಡದು ಎಂಬ ಕಾರಣಕ್ಕಾಗಿ ಅಮೃತ ಸಹಿತವಾದ ಭಂಡಾರವನ್ನ ಅವ ಇಡುತ್ತಾನೆ ಅಂತಾದ್ರೆ ಹ್ಮ್. ಅಮೃತ ಪಾತ್ರೆಯನ್ನ ಇಟ್ಟು ಕಳುಹುತ್ತಾನೆ. ಹ್ಮ್. ಏನಕ್ಕೆ ಇದು? ಜಯವು ನಿನ್ನದಾಗಲಿ, ರಾವಣನ ಕತ್ತು ಕೊಯ್ಯುವಂತಾಗಲಿ ಎಂದು. ಹಾಗಿದ್ರೆ ಹ್ಮ್. ನಾನು ಈ ರಥವನ್ನ ಏರಬೇಕು, ಹೌದು ರಾಮ. ನಾನು ಹಿಡಿಯಬೇಕು ಈ ಸಾಯಕ. ಹೌದು ರಾಮ. ಮಾತಲಿ ಒಂದು ಮಾತು ಕೇಳ್ತೀಯ? ಏನು? ಮಾತಲಿ ನಾನಲ್ಲ ನೀ ಬರುವುದಗಳು ಇರ ಧನುಷರಂಗಳ ಬರುವುದ ಸಹ ಹಂಗಿರುವ ಭಾಗವನ್ನಲ್ಲ ನಡೆ ನೀನೆಂದು. ಹೀಗೆ ಯೋಚನೆಯನ್ನ ಮಾಡಿದರೆ ಹ್ಮ್. ನಾವು ಯಾವುದನ್ನ ಪರಿಗ್ರಹಿಸಬೇಕು, ಯಾವುದನ್ನ ಪರಿಗ್ರಹಿಸಕೂಡದು ಅಂತ ವಿವೇಚಿಸಬೇಕೋ ಬೇಡವೋ? ಹೌದು. ಕೊಡುವವರು ಅಭಿಮಾನದಿಂದ ಏನೂ ಕೊಟ್ಟಾರೆ. ಹೌದು. ನಾವು ಅದನ್ನ ತಕೊಂಡ್ರೆ ಹೇಗೆ, ತಕೊಳ್ಳದೆ ಇದ್ರೆ ಹೇಗೆ ಹ್ಮ್. ವಿವೇಚಿಸಬೇಕಾಗುತ್ತದೆ. ಹ್ಮ್. ರಾಮನು ಗೆಲುವನ್ನು ಹೊಂದಬೇಕು, ತನ್ಮೂಲಕವಾಗಿ ದುರುಳನ ಅಂತ್ಯ ಆಗಬೇಕು. ಹೌದು. ಈ ಭುವಿಯು ಯಾತುಧಾನರಿಂದ ರಕ್ಕಸರಿಂದ ತುಂಬಿ ಹೋಗಿದೆ. ಹ್ಮ್. ಆ ಯಾತುಧಾನತ್ವವು ನಿವಾರಿತವಾಗಬೇಕು ಅಂತಾದರೆ ನಮ್ಮದ್ದು ಒಂದಷ್ಟು ಇರಲಿ ಅಂತ ಅವ ಕೊಡಬಹುದು. ನೀನು ರಥ ಏರಬೇಕು. ಆದ್ರೆ ಹ್ಮ್. ನೀನು ಹೇಳುತ್ತೀಯ ಅಥವಾ ಇಂದ್ರ ಹೇಳ್ತಾನೆ ಅಂತ ಹೇಳಿ
ನಾವಿದನ್ನ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಒಪ್ಪಿಕೊಳ್ಳಲಾರೆಯ? ಯಾಕೆ ಅಂದ್ರೆ ಯಾಕೆ? ಇನ್ನೊಬ್ಬರ ಹಂಗಿಗೆ ಒಳಗಾದೆವು ಅಂತಾದ್ರೆ ಹ್ಮ್ ನಾನು ಸ್ವತಃ ನನ್ನವಳನ್ನು ಬಿಡಿಸಿಕೊಳ್ಳುವಲ್ಲಿಯೋ ಹ್ಮ್ ಅಥವಾ ರಾವಣನ ಮೇಲಿರುವಂತಹ ಯಾವ ವಿರೋಧಿ ಭಾವವನ್ನ ಕಳೆದುಕೊಳ್ಳುವುದಕ್ಕೆ ಬೇಕಾಗಿಯೋ ನಾನೇ ಸ್ವತಃ ಯುದ್ಧವನ್ನ ಏನು ಮಾಡುತ್ತಾ ಇದ್ದೇನೆ. ರಾಮ. ಇದಕ್ಕೆ ಇನ್ನೊಬ್ಬರ ಸಹಕಾರವನ್ನ ಅಪೇಕ್ಷಿಸಿದವನು ನಾನಲ್ಲ. ಅವನ ಆಸೆಯಂತೆ ರಥವನ್ನ ಏರಿದೆ, ಅಲ್ಲ ಆ ಅಮೃತ ಸೇಚನವನ್ನ ಮಾಡಿದೆ, ಶಸ್ತ್ರಗಳನ್ನ ಹಿಡಿದುಕೊಂಡೆ ಅಂತ ಆದ್ರೆ ಇವನ ಕಾರ್ಯಕ್ಕೆ ಇಂದ್ರ ಕಳುಹಿದ, ಇಂದ್ರ ಸಹಾಯವನ್ನ ಗೈದ, ಹಾಗಾಗಿ ಇವ ಜಯವನ್ನ ಹೊಂದಿದ. ಅದಿಲ್ಲ ಅಂತಾದ್ರೆ ಇಲ್ಲಿಯವರೆಗಿನ ಪರಿತಾಪ ಬೇರೆ. ನಾವು ಸೀತಾ ಅನ್ವೇಷಣೆಯಲ್ಲಿ ಎಷ್ಟು ಕಷ್ಟವನ್ನು ಪಟ್ಟಿದ್ದೇವೆ ಅದನ್ನೆಲ್ಲವನ್ನು ಆಲೋಚನೆಗೆ ತಂದುಕೊಂಡ್ರೆ ಈಗೇನು ಕೆಲವೇ ಕ್ಷಣದಲ್ಲಿ ಪ್ರಸಂಗ ಮುಗಿಯುವ ಹಂತ. ಈಗ ನಮಗೆ ಬೇಕು ಇದು, ಈಗ ಬೇಕ ನಮಗಿದು, ಈಗ ನಾವು ಇದನ್ನು ಅಡರಿಕೊಂಡು ನಾವು ಹಕ್ಕಿಗೆ ಒಳಗಾಗುವುದೇ? ಛೇ, ಇಲ್ಲ ಇಲ್ಲ. ಏನು ನನ್ನ ಮಾತು ಕೇಳದಿದ್ದರೂ ಪರವಾಗಿಲ್ಲ, ವಾನರರು ಏನೋ ಹೇಳ್ತಾ ಇದ್ದಾರೆ. ವಾನರರ ಮತವಿಡಿದು ನಾನೀಗಿರುವ ಆಡಪತಿ ಹಂಗಿನೊಳು ಗೆಲ್ಲುವ ವಿಧಾನ ತಪ್ಪುದು ಎನ್ನುತ್ತ ರಥವೇ ಅರಿಯಲು ಕರಮೈನಿ. ಮೇಲಿನಿಂದ ಬಂದಂತಹ ನೀನು ಇಂದ್ರನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಹೌದು, ಅದಕ್ಕೆ ಒಪ್ಪದೇ ಇರುವ ಕಾಲಕ್ಕೆ ಸುತ್ತಲಿನ ನಮ್ಮವರಾಗಿ ಸೇರಿಕೊಂಡ ನಮ್ಮವರೇ ಆದಂತಹ ಈ ವಾನರರು ಆಡಿದ ಮಾತುಗಳನ್ನ ಕೇಳುವಾಗ ಹೌದಲ್ಲ ಅಂತ ಅನ್ನಿಸ್ತದೆ. ಯಾಕೆ? ಯಾಕೆ? ನಮಗಾಗಿ ಅಲ್ಲದೆ ಇದ್ರು ನಮ್ಮವರಿಗಾಗಿ ನಾವು ಒಂದಿಷ್ಟನ್ನ ತ್ಯಾಗ ಮಾಡಬೇಕಾಗ್ತದೆ. ಹೌದು, ಎಲ್ಲವೂ ನನಗಾಗಿ, ನನ್ನ ಇಷ್ಟಾರ್ಥ ಪೂರ್ತಿಗಾಗಿ ಅಂತ ನಾವು ಕಾರ್ಯ ಎಸಗುವುದು ಬೇರೆ, ನಮ್ಮವರಿಗಾಗಿ ನಾವು ಮಾಡುವುದು ಅನ್ನುವುದು ಬೇರೆ. ನನ್ನ ಜೀವನದಲ್ಲಿ ನಾನು ನಮ್ಮವರಿಗಾಗಿಯೇ ದುಡಿದವನೇ ಬಿಟ್ಟರೆ ನನಗಾಗಿ ಎಂಬ ಸ್ವಾರ್ಥ ಭಾವನೆಯಿಂದ ದುಡಿದವನಲ್ಲ ನಾನು. ಇದನ್ನ ನೋಡುವಾಗ ಯಾವ ಪ್ರತಿಫಲದ ಅಪೇಕ್ಷೆಯೂ ಇಲ್ಲದೆ ಈ ಕೋಟಿ ವಾನರರೆಲ್ಲ ನಮ್ಮೊಡನೆ ಸೇರಿದರಲ್ಲ, ಅವರೆಲ್ಲ ಆಡುತ್ತಾ ಇದ್ದ ಮಾತೇನು? ಅವನು ರಥವೇರಿ ಯುದ್ಧವನ್ನ ಮಾಡುವಾಗ ನೀನು ಕೆಳಗೆ ನಿಂತು ಮಾಡುವ ಯುದ್ಧ ಇದು ಎಷ್ಟೆಂದ್ರೂ ಸಮ ಅಂತ ನಮಗನ್ನಿಸುವುದಿಲ್ಲ. ಹಾಗಾಗಿ ಯಾವುದೇ ದ್ವೇಷಕ್ಕಿರಲಿ ಮೈತ್ರಕ್ಕಿರಲಿ ಸಮಾನತೆ ಎನ್ನುವುದು ಬೇಕು.